ಹೆಲೋ ಟೀಚರ್ಸ್, ನಾವೆಲ್ಲರೂ ತರಗತಿ ಕೋಣೆಯಲ್ಲಿ ಮಕ್ಕಳ ಕಲಿಕೆಯ ಶ್ರೇಯೋಭಿವೃದ್ಧಿಗಾಗಿ ಹೊಸತನವನ್ನು ಅಳವಡಿಸಿಕೊಂಡು ಒಂದಿಲ್ಲ ಒಂದು ಪ್ರಯೋಗವನ್ನು ಮಾಡ್ತಾನೆ ಬಂದಿದ್ದೀವಿ. ಹಾಗಾದರೆ ತರಗತಿ ಕೋಣೆಯಲ್ಲಿ 3D ಇಮೇಜ್ಗಳುಳ್ಳ ನೈಜತೆಯನ್ನು ಸೃಷ್ಟಿಸುವ ಆರ್ಲೂಪಾ ಎಂಬ ಆ್ಯಪ್ ಅನ್ನು ಬಳಸಿಕೊಂಡು ಹೇಗೆ ಕಲಿಕೆಯನ್ನು ಸಾಕಾರಗೊಳಿಸೋದು ಅಂತ ತಿಳಿದುಕೊಳ್ಳೋಣ. ಮೊದಲು ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರನ್ನು ಓಪನ್ ಮಾಡಿದಾಗ ಅಲ್ಲಿ ಸರ್ಚ್ ಅನ್ನುವಂಥ ಒಂದು ಬಟನ್ನನ್ನು ಕ್ಲಿಕ್ ಮಾಡಬೇಕು. ಸರ್ಚ್ನಲ್ಲಿ ARLOOPA ಆರ್ಲೂಪಾ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಬೇಕು. ಈಗ ನಿಮ್ಮ ಒಂದು ಡೆಸ್ಕ್ಟಾಪ್ ಮೇಲೆ ಇಲ್ಲಿ ಕಾಣಿಸುತ್ತಿರುವಂತಹ ರೆಡ್ ಕಲರ್ನ ಆರ್ಲೂಪಾ ಅನ್ನುವಂತಹ ಒಂದು ಆ್ಯಪ್ ಡೌನ್ಲೋಡ್ ಆಗಿರುವುದು ಕಂಡುಬರುತ್ತದೆ. ಈ ಆ್ಯಪನ್ನು ನೀವು ಓಪನ್ ಮಾಡಿದಾಗ ಅದು ನಿಮ್ಮ ಗೂಗಲ್ ಅಕೌಂಟನ್ನು ಕೇಳುತ್ತೆ. ಹಾಗೆಯೇ ಇಮೇಲ್ ID ಪಾಸ್ವರ್ಡನ್ನು ಕೂಡ ನೀವು ಅಲ್ಲಿ ಹಾಕಿಬಿಟ್ಟು ಈ ಆ್ಯಪನ್ನು ಕ್ಲಿಕ್ ಮಾಡಬೇಕು. ಈಗ ಆರ್ಲೂಪಾ ಆ್ಯಪ್ ಓಪನ್ ಆಗ್ತಾ ಇದೆ. ಇಲ್ಲಿ ಗ್ಯಾಲರಿ, ಮಾರ್ಕರ್ ಸ್ಕ್ಯಾನರ್, ಜಿಯೋಲೊಕೇಶನ್ ಬೇಸ್ಡ್ AR, ವಿಡಿಯೋ ಫೀಡ್, ಕ್ರಿಯೇಟರ್ ಸ್ಟುಡಿಯೋ, ಟ್ಯುಟೋರಿಯಲ್ಸ್, ವ್ಯಾಲೆಟ್ ಹೀಗೆ ಆಪ್ಷನ್ಗಳು ಬರ್ತಾ ಇರುತ್ತೆ. ನಾನಿದರಲ್ಲಿ ಈ ಒಂದು ಗ್ಯಾಲರಿ ಅಂತ ಮೊದಲು ಏನಿದೆಯೋ ಈ ಒಂದು ಗ್ಯಾಲರಿ ಅನ್ನುವಂತಹ ಆಪ್ಷನನ್ನು ಕ್ಲಿಕ್ ಮಾಡ್ತೀನಿ. ಇದು ಓಪನ್ ಆದಾಗ ಇಲ್ಲಿ ಮೈ ಮಾಡೆಲ್ಸ್ ಕ್ರಿಯೇಟೆಡ್ ವಿತ್ ಗೂಗಲ್ AI, ಆಲ್ ಕ್ಯಾರೆಕ್ಟರ್ಸ್, ಮಾಸ್ಕ್ಸ್, ಎಜುಕೇಷನ್, ಎನಿಮಲ್ಸ್ ಅಂತ ಹೀಗೆ ಮತ್ತೆ ಆಪ್ಷನ್ಗಳು ಬರ್ತಾ ಹೋಗುತ್ತೆ. ನಾನು ಇದರಲ್ಲಿ ಎನಿಮಲ್ಸ್ ಅನ್ನುವಂತಹ ಆಪ್ಷನ್ನನ್ನು ಕ್ಲಿಕ್ ಮಾಡುತ್ತೇನೆ. ಅಂದರೆ ಇದು ನಾವು ಯಾವುದರ ಬಗ್ಗೆ ಪಾಠ ಮಾಡ್ತಾ ಇದ್ದೀವೋ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಆಪ್ಷನನ್ನು ನಾನಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಈ ಎನಿಮಲ್ಸಲ್ಲಿ ಬರ್ಡ್ಸ್, ಫಿಶ್, ರೆಪ್ಟೈಲ್ಸ್, ಆಂಫಿಬಿಯನ್ಸ್, ಮ್ಯಾಮಲ್ಸ್ ಈ ರೀತಿಯಾಗಿ ಸುಮಾರು ಆಪ್ಷನ್ಗಳು ಬರ್ತಾ ಹೋಗುತ್ತೆ. ಈಗ ನಾನು ಯಾವ ಒಂದು ಪ್ರಾಣಿಯ ಬಗ್ಗೆ ಪಾಠ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದಕ್ಕೆ ಸಂಬಂಧಿಸಿದಾಗೆ ಮ್ಯಾಮಲ್ಸ್ ಅನ್ನುವಂತಹ ಒಂದು ಆಪ್ಷನನ್ನು ನಾನಿಲ್ಲಿ ಕ್ಲಿಕ್ ಮಾಡ್ತೀನಿ. ಮ್ಯಾಮಲ್ಸನ್ನು ಓಪನ್ ಮಾಡಿದಾಗ ಇಲ್ಲಿ ನಮಗೆ ಸುಮಾರು ಎಲ್ಲ ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳ ಪಿಕ್ಚರ್ಸ್ ನಮಗೆ ಬರ್ತಾ ಹೋಗುತ್ತೆ. ನಾನೀಗ ಆನೆಯ ಬಗ್ಗೆ ಪಾಠ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೀಗಾಗಿ ಆನೆಯ ಚಿತ್ರವನ್ನು ನಾನಿಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ ಆನೆ ನಮ್ಮ ತರಗತಿ ಕೋಣೆಯಲ್ಲಿ ಬಂದು ನಿಂತಿತು. ಇದನ್ನು ಝೂಮ್ ಇನ್, ಝೂಮ್ ಔಟ್ ಕೂಡ ಮಾಡಬಹುದು. ತರಗತಿಯ ಗಾತ್ರಕ್ಕೆ ಅನುಗುಣವಾಗಿ ಮೇಲೆ, ಕೆಳಗೆ, ಎಡಕ್ಕೆ, ಬಲಕ್ಕೆ ನಮಗೆ ಬೇಕಾದ ಹಾಗೆ ಇದನ್ನು ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಆನೆಯ ಬಗ್ಗೆ ವಿವರವಾಗಿ ಹೇಳುತ್ತಿರುವಂತಹ ಒಂದು ವಿಡಿಯೋ ಮಾಡಬೇಕು ಅಂತ ಅಂದರೆ ಈ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಈಗ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಕಂಟಿನ್ಯೂ ಅಂತ ತೆಗೆದುಕೊಳ್ಬೇಕು. ವಿಡಿಯೋ ಇಲ್ಲಿ ಆಗ್ತಾ ಹೋಗುತ್ತೆ. ಈಗ ವಿಡಿಯೋ ಬೇಡಪ್ಪ ಅಂತ ಅಂದರೆ ನಾನು ಮಕ್ಕಳ ಜೊತೆ ಆನೆಯ ಒಂದು ಫೋಟೋವನ್ನು ಕ್ಲಿಕ್ ಮಾಡಿಕೊಳ್ಬೇಕು ಅಂತ ಅಂದರೆ ಇಲ್ಲಿ ಕ್ಯಾಮ್ರಾ ಅನ್ನುವಂಥ ಒಂದು ಆಪ್ಷನ್ ಕೂಡ ಇರುತ್ತೆ. ಈ ಕ್ಯಾಮ್ರಾ ನಾವು ಕ್ಲಿಕ್ ಮಾಡಿದಾಗ ಫೋಟೋ ಕ್ಯಾಪ್ಚರ್ ಆಗಿರುತ್ತೆ. ನಾವು ಮಾಡಿರುವಂತಹ ವಿಡಿಯೋ ಹಾಗೂ ಫೋಟೋ ಈಗ ಈ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಈಗ ಕ್ಯಾಪ್ಚರ್ ಮಾಡಿದ ಫೋಟೋ ಹಾಗೆಯೇ ಚಿತ್ರೀಕರಣ ಮಾಡಿರುವಂತಹ ವಿಡಿಯೋ ಈ ರೀತಿಯಾಗಿ ನಾವು ಇದನ್ನು ಬಳಸ್ಕೊಳ್ಬೋದು.